हरिः श्रीं श्रीगुरुभ्यो नमः समस्तगुरुभ्यो नमः हरिः श्रीं सर्वैर्गिरीन्द्रसदनैः मदनोऽपि दारयैः दूरीकृतश्च बदरीपुरवासिभिस्तैः यस्याश्रयात् सकलदैवतदैवतेशं व्यासं सुशान्तमनिशं मनसा स्मरामि आचार्यः पवनोऽस्माकम् आचार्याणी च भारती देवो नारायणः श्रीशः देवी मङ्गलदेवता वन्दे हृषीकेशमथो नृसिंहं जनार्दनं चिन्तयधीरूपेन्द्रं श्रीवामनं संस्मर विष्णुमेमि श्रीराममञ्चेहमधोक्षजं च रमानिवासोचितवासभूमिः सन्न्यायरत्नावलिजन्मभूमिः वैराग्यभाग्यो मम पद्मनाभतीर्थामृताब्धिः भवताद्विभूत्यै विश्वोत्तमं हरिं श्रीशं विश्वजीवोत्तमानिलं विश्वोत्तमगुणाकारं विश्वोत्तमयतिं श्रये अशेषवेदान्तकृतान्तसारो व्याख्याविहारान् हरिभक्तिसिन्धून् त्रिविक्रमार्यान् परमान् गुरून् मे नारायणार्यांश्च गुरून् नमामि माङ्गल्यप्रदते मनोहरगिरामुग्धस्मि सेयं तव श्रीमत्पादसरोजयो सुभग गोविन्दार्य मे मानसं माद्यद्यद्यपि चञ्चरीकति सदा हृन्मन्दिरं पावयन् ईशावास्यमदो विधेहि भगवद्भक्तिं प्रदेहि स्थिराम् हरिः श्रीं श्रीगुरुभ्यो नमः समस्तगुरुभ्यो नमः हरिः श्रीं ಶ್ರೀಮನ್ಮಧ್ವ ವಿಜಯ ಮಹಾಕಾವ್ಯದಲ್ಲಿ ನಾವೀಗ ಎರಡನೆಯ ಸರ್ಗವನ್ನ ಪ್ರವೇಶ ಮಾಡಿ ವಿಚಾರ ಮಾಡ್ತಾ ಇರುವಂಥದ್ದು. ಇದರಲ್ಲಿ ನಮಗೆ ಪಾಜಕ ಕ್ಷೇತ್ರದಲ್ಲಿ ನೆಲೆಸಿದಂತಹ ನಡುಮನೆ ಭಟ್ರು, ನಡಿಲ್ಲಾಯ ಭಟ್ಟರು, ಅವರು ತಮ್ಮ ಅತ್ಯಂತ ಸ್ವಪವಿತ್ರಳಾದಂತಹ ಸುಶೀಲೆಯಾದ ಪತ್ನಿಯೊಟ್ಟಿಗೆ ಉತ್ತಮ ರೀತಿಯಿಂದ ಗೃಹಸ್ಥಾಶ್ರಮವನ್ನ ಪರಿಪಾಲಿಸ್ತಾ ಇದ್ರು. ಆ ಸಂಬಂಧಿಯಾಗಿ ನಮಗಿಲ್ಲಿ ಶ್ಲೋಕಗಳನ್ನ ಕೊಡ್ತಾರೆ. ರೇಮೇಚ್ಛಯೋಪನಿಷದೇವ ಮಹಾವಿವೇಕಃ ಭಕ್ತ್ಯೈವ ಶುದ್ಧಕರ್ಣಃ ಪರಮಶ್ರಿತಾಲಂ ಮಿಥ್ಯಾಭಿಮಾನರಹಿತಃ ಪರಯೇವ ಮುಕ್ತ್ಯಾ ಸ್ವಾನಂದ ಸಂತತಿ ಕೃತ ಸತಯಾ ದ್ವಿಜೇಂದ್ರಃ ಎನ್ನುವಂಥ ಶ್ಲೋಕ. ಇದು 13ನೇ ಶ್ಲೋಕ. ಆ ನಡಿಲಾಯ ಭಟ್ಟರಿಗೆ ಅತ್ಯಂತ ಸುಖಮಯವಾದಂತಹ ಸಂತಸದ ಬದುಕು ನಡೆದಿತ್ತು. ಅತ್ಯಂತ ಉತ್ತಮವಾದಂತಹ ವಿವೇಕ ಇದ್ದಿತ್ತು. ಮಹಾವಿವೇಕ ಅಂತ ಹೇಳ್ತಾರೆ. ಅಂದ್ರೆ ಉತ್ತಮ ಮಟ್ಟದ ವಿವೇಕಶಾಲಿಯಾಗಿ ಇದ್ದವರು ಆ ನಡಿಲಾಯ ಭಟ್ಟರು. ಅತ್ಯಂತ ಹರಿಭಕ್ತಿ ಪೂರ್ಣವಾದಂತಹ ಪರಿಶುದ್ಧ ಮನಸ್ಕತೆ, ಇಂದ್ರಿಯ ನಿಗ್ರಹ, ಹೀಗೆಲ್ಲ ಇದ್ದಂತಹ ಮಹನೀಯರು ನಡಿಲಾಯ ಭಟ್ರು. ಅವರು ಈ ಪೊಳ್ಳು ಅಭಿಮಾನಗಳಿಂದ ದೂರವಾದವರು. ಅವರಲ್ಲಿ ಪೊಳ್ಳು ಅಭಿಮಾನಗಳೇನೂ ಇರಲಿಲ್ಲ. ಯಾವ ಜಂಭ ಜೋರು ಎಂಥದೂ ಇಲ್ಲದ ಸರಳವಾದ ವ್ಯಕ್ತಿತ್ವ. ಹಾಗೆಯೇ ವೇದಶಾಸ್ತ್ರಾಧ್ಯಯನಗಳಿಂದ ಪರಿಪೂರ್ಣವಾದಂತಹ ಜ್ಞಾನದಿಂದ ಬೆಳಗುವಂತಹ ಮಹನೀಯರವರು. ಅವರು ಹೇಗಿದ್ರು ಅಂದರೆ, ಮುಕ್ತಾತ್ಮರು ಹೇಗೆ ಅತಿಶಯವಾದಂತಹ ಭಗವದ್ಭಕ್ತಿಯಿಂದ ತಮ್ಮ ಸ್ವರೂಪಗತವಾದಂತಹ ಆನಂದಾನುಭವವನ್ನ ಪಡೆತಾ ಇರ್ತಾರೋ, ಆ ರೀತಿ ಆ ಸುಶೀಲೆಯಾದಂತಹ ಪವಿತ್ರಾತ್ಮಳಾದಂತಹ ಪತ್ನಿಯೊಟ್ಟಿಗೆ ಸುಖದ ಆ ಕುಟುಂಬ ಜೀವನವನ್ನ ನಡೆಸ್ತಾ ಇದ್ರು. ಇಂತಹ ದ್ವಿಜೇಂದ್ರ ಅಂತ ಹೇಳ್ತಾರೆ. ಅಂದ್ರೆ ಅತ್ಯಂತ ಉತ್ತಮ ಮಟ್ಟದ ಬ್ರಾಹ್ಮಣ್ಯವನ್ನು ನಡೆಸಿಕೊಂಡು ಬಂದವರವರು. ತಸ್ಯ ಪ್ರಭೋಶ್ಚರಣಯೋಃ ಕುಲದೇವತಾಯಾಃ ಭಕ್ತಿಂ ಬಬಂಧ ನಿಜ ಧರ್ಮರತಃ ಸ್ವಧೀರಃ ವಿಜ್ಞಾತ ಭಾರತ ಪುರಾಣ ಮಹಾರಹಸ್ಯಂ
ಎಂಭಟ್ಟ ಇತ್ಯಭಿವದಂತಿ ಜನಾ ವಿನೀತಂ ಎನ್ನುವಂತಹ ಮತ್ತೊಂದು ಆ ಭಟ್ರ ವರ್ಣನೆಯನ್ನೇ ಕೊಡುವಂತಹ ಶ್ಲೋಕ ಇದು. ಈ ನಮ್ಮ ನಡಿಲಾಯ ಭಟ್ರಿಗೆ ಪರಮ ಭಗವದ್ಭಕ್ತಿ ಇದ್ದಿತ್ತು, ಅತಿಶಯವಾದಂತಹ ಭಗವದ್ಭಕ್ತಿ. ತಮ್ಮ ಕುಲದೇವತೆಯಾಗಿರುವಂತಹ ಸರ್ವಸ್ವಾಮಿಯಾದಂತಹ ಅನಂತೇಶ್ವರ ದೇವರ ಪಾದಕಮಲಗಳಲ್ಲಿ ಅವರು ಭಕ್ತಿಯ ಬಂಧನವನ್ನು ಮಾಡಿಬಿಟ್ಟಿದ್ರು. ಆ ಹರಿಯ ಕುಲದೇವತನೆಯಾದಂತಹ ಶ್ರೀಹರಿಯ ಪಾದಕಮಲಗಳನ್ನು ಅವರು ಗಟ್ಟಿಯಾಗಿ ತಮ್ಮ ಭಕ್ತಿ ಬಂಧನದಿಂದ ಅವರು ತಮ್ಮನ್ನೇ ಆ ಹರಿಯಲ್ಲಿ ಅರ್ಪಿಸಿಕೊಂಡಿದ್ರು. ತಮ್ಮ ಅತಿಶಯವಾದ ಭಕ್ತಿಯಿಂದ ಪರಮಾತ್ಮನ ಪಾದಗಳನ್ನು ಹಿಡಿದವರು. ಹಾಗೆಯೇ ನಿಜಧರ್ಮ ರಥಸ್ಸ ಧೀರ, ನಿಜಧರ್ಮ ರಥಃ, ತಮ್ಮ ಬ್ರಾಹ್ಮಣ ವರ್ಣ ಹಾಗೂ ಗೃಹಸ್ಥಾಶ್ರಮ ಹೀಗೆ ವರ್ಣಾಶ್ರಮಗಳ ಧರ್ಮವನ್ನು ಸ್ವಲ್ಪವೂ ತಪ್ಪದೆ ಬಹಳ ಚೆನ್ನಾಗಿ ಆಚರಿಸಿಕೊಂಡು ಬಂದವರು. ಜೊತೆಗೆ ಅವರನ್ನು ಧೀರ ಅಂತ ಕರೀತಾರೆ. ಧೀರ ಅಂದರೆ ಜ್ಞಾನಿ. ಅವರು ಜ್ಞಾನಿಯೇ ಆಗಿದ್ದರು. ಜ್ಞಾನಿಗಳೇ ಆದಂತಹ ನಡಿಲಾಯ ಭಟ್ರು ತಮ್ಮ ವರ್ಣ ಹಾಗೂ ಆಶ್ರಮ ಇದಕ್ಕೆ ತಕ್ಕ ಧರ್ಮಾಚರಣೆಯನ್ನು ಮಾಡಿಕೊಂಡು ಇದ್ದವರು. ಇವರಿಗೆ ಮಹಾಭಾರತ, ಮಹಾಪುರಾಣಗಳು ಎಲ್ಲವುಗಳ ಮಹಾರಹಸ್ಯ ತತ್ವಗಳು ಚೆನ್ನಾಗಿ ತಿಳಿದಿದ್ದು. ಮಹಾಭಾರತ ಪ್ರವಚಿಸ್ತಾರೆ, ಹಾಗೆಯೇ ಮಹಾಪುರಾಣಗಳ ಪ್ರವಚನಗಳನ್ನು ನಡೆಸ್ತಾರೆ. ಅಂದರೆ ಎಲ್ಲದರಲ್ಲಿಯೂ ಕೂಡ ಆ ಕೃತಿಗಳ ಸಾರ ರಹಸ್ಯವನ್ನ, ಮಹಾರಹಸ್ಯಗಳನ್ನು ಚೆನ್ನಾಗಿ ಬಲ್ಲವರು ನಮ್ಮ ನಡಿಲಾಯ ಭಟ್ರು. ಆದರೆ ಅತ್ಯಂತ ವಿನಯ ಇದೆ. ತಮಗೆ ಅಷ್ಟು ವೇದಾಧ್ಯಯನ ಶಾಸ್ತ್ರಾಧ್ಯಯನ ಸಂಪನ್ನರು. ಅತ್ಯುಚ್ಚ ಮಟ್ಟದಲ್ಲಿ ರಹಸ್ಯ ತತ್ವಗಳನ್ನು, ಮಹಾಭಾರತ ಮಹಾಪುರಾಣಗಳೆಲ್ಲದವುಗಳ ಮಹಾರಹಸ್ಯ ತತ್ವಗಳನ್ನೆಲ್ಲ ತಿಳಿದವರು, ಬೋಧಿಸುವವರಾದರೂ ಕೂಡ ಅತ್ಯಂತ ವಿನಯಶಾಲಿಯಾಗಿದ್ದರು. ಹೀಗಾಗಿ ಜನರೆಲ್ಲರೂ ಆ ಭಟ್ರನ್ನ ಭಟ್ರು ಅಂತಲೇ ಕರಿತಿದ್ರು ಬಿಟ್ರೆ ಅವ್ರ ಹೆಸರನ್ನು ಕೂಡ ಹೇಳಲಿಕ್ಕೆ ಎಲ್ಲರಿಗೂ ಸಂಕೋಚ ಇತ್ತು. ಅವರನ್ನ ಹೆಸರು ಹೇಳಿದ್ರು ಕೂಡ ನಾವು ಅವರಿಗೆ ಎಲ್ಲಾದರೂ ಅಪಚಾರ ಆದೀತೇನೋ ಅಂತ ಹೇಳಿ ಭಟ್ರು ಅಂದರೆ ನಡಿಲಾಯ ಭಟ್ರು, ಹಾಗೆ ನಾರಾಯಣ ಭಟ್ರು ಅಂತ. ಹೀಗೆ ಅದು ಈಗ ಪಾರಂಪರಿಕವಾಗಿ ಸ್ವಲ್ಪ ಮಟ್ಟಿಗೆ ಅದೊಂದು ಐತಿಹ್ಯ ಏನಂದರೆ ಅವರ ಹೆಸರು ನಾರಾಯಣ ಭಟ್ರು ಅಂತ. ಆ ನಾರಾಯಣ ಅಂತ ಹಾಗೆ ಹೇಳ್ತಿರ್ಲಿಲ್ಲ ಜನರು, ಭಟ್ರು ಅಂತ ಹೇಳ್ತಿದ್ರು. ಅಂದರೆ ನಡಿಲಾಯ ಭಟ್ರು ಅಂದರೆ ಇವರೇ ಅನ್ನೋ ಹಾಗೆ. ಬೇರೆ ಆ ನಡಿಲ ಕುಟುಂಬದಲ್ಲಿ ಬಹಳಷ್ಟು ಜನ ಇದ್ದಾರೆ, ಆದರೆ ನಡಿಲಾಯ ಭಟ್ರು ಅಂದರೆ ನಾರಾಯಣ ಭಟ್ರನ್ನ ಆ ರೀತಿ ವಿನೀತರಾದ ಅವರನ್ನು ಹಾಗೆ ಜನರು ಕರೀತಾ ಇದ್ದದ್ದಾಗಿತ್ತು. ಹೀಗೆ ಅವರ ಆ ಒಂದು ಕುಲದೇವತೆಯಾದಂತಹ ಅನಂತೇಶ್ವರ ದೇವರ ಪಾದಗಳಲ್ಲಿ ಅವರ ಅಚಲವಾದಂತಹ ಭಕ್ತಿಯ ಬಂಧ ಅವರಿಗಿದ್ದಿತ್ತು ಅಂತ ಅರ್ಥ. ಭಕ್ತರಾಗಿ ಇವರು ಮಹಾಭಕ್ತರು. ಹಾಗಾಗಿ ಭಕ್ತರಿಗೂ ಭಗವಂತನಿಗೂ ಇರುವ ಸಂಬಂಧ ಯಾವುದು ಅಂದರೆ ಭಕ್ತಿಯೇ ಸಂಬಂಧ. ಅಂತಹ ಪರಮ ಭಕ್ತಿಯನ್ನು ಪರಮಾತ್ಮನ ಪಾದಗಳಲ್ಲಿ ಹೊಂದಿದವರಿವರು ಅಂತ ಇದನ್ನು ತಿಳಿಸ್ತಾರೆ. ಗೋವಿಂದ ಸುಂದರ ಕಥಾ ಸುಧಯಾಸ ನೃಣಾಂ ಆನಂದಯನ್ನ ಕಿಲ ಕೇವಲಮಿಂದ್ರಿಯಾಣಿ ಕಿಂತು ಪ್ರಭೋ ರಜತ ಪೀಠ ಪುರೇ ಪದಾಬ್ಜಂ ಶ್ರೀವಲ್ಲಭಸ್ಯ ಭಜತಾಮಪಿ ದೈವತಾನಾಂ. ಈ ನಮ್ಮ ನಡಿಲಾಯ ಭಟ್ರು ಅವರು ನಿತ್ಯವೂ ಕೂಡ ಪುರಾಣ ಪ್ರವಚನಗಳನ್ನು ನಡೆಸ್ತಿದ್ರು. ಪರಮಾತ್ಮನ ಆ ಗೋವಿಂದನ ಚಂದದ ಕಥೆಗಳನ್ನೆಲ್ಲ ಜನರಿಗೆ ಉಪದೇಶ ಮಾಡ್ತಿದ್ರು. ಅವರ ಪ್ರವಚನ ಅಂದರೆ ಪುರಾಣ ಪ್ರವಚನ, ಪರಮಾತ್ಮನಾದಂತಹ ಗೋವಿಂದನ ಸುಂದರ ಕಥೆಗಳ ಅಮೃತ ರಸವನ್ನ ಜನರಿಗೆ ಉಣಿಸ್ತಿದ್ರು. ಇದರಿಂದ ಆ ಉಡುಪಿಯಲ್ಲಿ ನೆಲೆಯಾದಂತಹ ಆ ಅನಂತೇಶ್ವರ ಅವನನ್ನ ಸೇವಿಸಬೇಕು ಅಂತ ಬರುವಂತಹ ದೇವತೆಗಳಿದ್ದಾರೆ. ಹೀಗೆ ಆ ದೇವತೆಗಳಿಗೂ ಆನಂದ ಪಡಿಸ್ತಿದ್ರು. ನಮ್ಮ ನಡಿಲಾಯ ಭಟ್ರ ಪುರಾಣ ಪ್ರವಚನ ಅಂದರೆ ಕೇಳುವ ಮನುಷ್ಯರಿಗೆಲ್ಲ ಪರಮಾನಂದ ಉಂಟಾಗ್ತಿತ್ತು.
ಹೀಗೆ ಅಮೃತಪಾನವನ್ನ ಕಥಾಮೃತಪಾನ ಪರಮಾತ್ಮನ ಗೋವಿಂದನ ಲೀಲಾ ಕಥನದ ಅಮೃತಪಾನವನ್ನ ಮನುಷ್ಯರಿಗೆ ಮಾತ್ರ ಮಾಡಿಸುವುದಲ್ಲ, ಮತ್ತೆ ಆಯಾವ ಅನಂತೇಶ್ವರ ದೇವಸ್ಥಾನದಲ್ಲಿ ಯಾವ ಯಾವ ಎಲ್ಲ ದೇವತೆಗಳು ಕೂಡ ಅನಂತೇಶ್ವರನ ಸೇವೆಗೆ ಬರುವಂಥವರು. ಹಾಗೆ ಆ ರಮೆಯ ಅರಸನಾಗಿದ್ದಂತಹ ಅನಂತೇಶ್ವರ ದೇವರ ಸೇವೆಗೋಸ್ಕರ ಬರುವಂತಹ ಎಲ್ಲ ದೇವತಾ ವೃಂದವನ್ನು ಕೂಡ ಇವರು ತಮ್ಮ ಪ್ರವಚನದಿಂದ ಆನಂದಪಡಿಸ್ತಿದ್ರು. ಹೀಗೆ ಆ ನಡಿಲಾಯ ಭಟ್ಟರ ಪುರಾಣ ಪ್ರವಚನ ಅಂದ್ರೆ ಕೇಳುಗರಾದಂತಹ ಮನುಷ್ಯರಿಗೆ ಮಾತ್ರ ಅಲ್ಲ, ಅದರ ಆ ಅಮೃತಪಾನ, ಆ ಗೋವಿಂದ ಕಥಾಮೃತಪಾನ, ಮತ್ತು ಅಲ್ಲಿ ಅನಂತೇಶ್ವರ ದೇವರ ಸೇವೆ ಮಾಡಲಿಕ್ಕೆ ಬರ್ತಿದ್ದಂತಹ ಅಲ್ಲಿ ಬಂದಂತಹ ದೇವತೆಗಳಿಗೂ ಕೂಡ ಅದು ಅಮೃತಪಾನವೇ ಆಗಿ ಹೀಗೆ ದೈವ ಮಾನವರೆಲ್ಲರನ್ನು ಕೂಡ ಆನಂದಪಡಿಸ್ತಾ ಇದ್ದವರು ಈ ನಮ್ಮ ನಡಿಲಾಯ ಭಟ್ರು. ಇತ್ತಂ ಹರೇರ್ಗುಣಕಥಾ ಸುಧಯಾ ಸುತೃಪ್ತಃ ನೈರ್ಗುಣ್ಯವಾದಿಷು ಜನೇಷ್ವಪಿ ಸಾಗ್ರಹೇಷು ತತ್ವೇ ಸಕಾಲಚಲಧೀರತಿ ಸಂಶಯಾಲುಃ ಧೀಮಾನ್ ಧಿಯಾ ಶ್ರವಣ ಶೋಧಿತಯಾ ಪ್ರದಧ್ಯೌ ಎನ್ನುವಂಥದ್ದು. ಈ ನಮ್ಮ ನಡಿಲಾಯ ಭಟ್ರು ಈ ರೀತಿಯಾಗಿ ಶ್ರೀಹರಿಯ ಗುಣಗಳ ಕಥನವನ್ನ ಮಾಡ್ತಿದ್ರು. ಹರೇಹೇ ಕಥಾ ಅಂತ ಹೇಳ್ತಾರೆ, ಕಥಾ ಸುಧಯ ಅಂತ. ಕಥಾ ಅಂದ್ರೆ ಈಗಾಗಲೇ ಹೇಳಿದ್ದೇನೆ, ವಿಸ್ತಾರವಾದ ಮಾತಿಗೆ ಕಥಾ ಅಂತ ಸಂಸ್ಕೃತದಲ್ಲಿ ಹೇಳುವಂಥದ್ದು. ಕಥಾ ಅಂದ್ರೆ ಮಾತು ಅಂತ ಅರ್ಥ. ಸ್ವಲ್ಪ ವಿಸ್ತಾರವಾದಂತಹ ವರ್ಣನಪೂರ್ವಕವಾದ ಮಾತು. ಎಂಥ ವರ್ಣನ ಅಂದ್ರೆ ಶ್ರೀಹರಿಯ ಗುಣವರ್ಣನ ಪೂರ್ಣವಾದಂತಹ ಕಥಾಮೃತವನ್ನ ಅವರು ಜನರಿಗೆ ಹೇಳುವುದು, ತಾವು ಅಧ್ಯಯನ ಮಾಡುವುದು, ಇದರಿಂದಾಗಿ ಅವರು ಸುತೃಪ್ತರಾಗಿದ್ದರು, ಅತ್ಯಂತ ಸಂತೋಷ ಚಿತ್ತರಾಗಿ ಇದ್ದವರು. ಮತ್ತು ಜನರಿಗೆಲ್ಲ ಆ ಹರಿಯ ಮಹಾಮಹಿಮೆಗಳನ್ನು ಹೇಳಿ ಹೇಳಿ ಜನರ ಸಂತೋಷ, ದೇವತಾ ಸಂತೋಷ, ತಾವು ತಮ್ಮ ಮನಸ್ಸಿನಲ್ಲಿ ತೃಪ್ತಿಯನ್ನ ಹೊಂದಿ ಅತ್ಯಂತ ಸುಂದರವಾದಂತಹ ತೃಪ್ತವಾದ ಬದುಕನ್ನು ಹೊಂದಿದವರಾಗಿದ್ದರು ನಡಿಲಾಯ ಭಟ್ರು. ಆದರೆ ಆ ಸಮಯದಲ್ಲಿ ಪ್ರಚಲಿತವಾಗಿದ್ದದ್ದು, ವಿಶೇಷತಃ ಈ ಪಶ್ಚಿಮ ಕರಾವಳಿಯಲ್ಲಿ ಹೆಚ್ಚು ಪ್ರಚಾರದಲ್ಲಿದ್ದದ್ದು ಮಾಯಾವಾದ. ಆ ಮಾಯಾವಾದದಲ್ಲಿ ಬ್ರಹ್ಮಕ್ಕೆ ನಿರ್ಗುಣತ್ವವನ್ನು ಹೇಳ್ತಾರೆ. ಬ್ರಹ್ಮ ನಿರ್ಗುಣ ಅಂತ ಹೇಳುವಂಥದ್ದೇ ಒಂದು ಸಿದ್ಧಾಂತ, ಮಾಯಾವಾದದ ಸಿದ್ಧಾಂತ. ಅಂತಹ ಆ ನೈರ್ಗುಣ್ಯವನ್ನ ಅಂದ್ರೆ ಬ್ರಹ್ಮದ ನಿರ್ಗುಣತ್ವವನ್ನು ಸಾರುವಂತಹ ಅನೇಕ ವಾದಿಗಳು ಪಶ್ಚಿಮ ಕರಾವಳಿಯ ತುಂಬ ಇದ್ದರು. ಅನೇಕ ಜನ ವಿದ್ವಾಂಸರು ಈ ನಮ್ಮ ನಡಿಲಾಯ ಭಟ್ರ ಭೇಟಿಗೆ ಬರ್ತಿದ್ರು, ಅಥವಾ ಆ ಅನಂತೇಶ್ವರ ದೇವಸ್ಥಾನದಲ್ಲಿ ಸಿಗುವವರು. ಹೀಗೆ ಅನಂತೇಶ್ವರ ದೇವಸ್ಥಾನ ಅಂದ್ರೆ ಅನೇಕ ವಿದ್ವಾಂಸರ ಭೇಟಿಯ ತಾಣ ಆಗಿತ್ತು. ಹಾಗಾಗಿ ಆ ಎಲ್ಲರೂ ಕೂಡ ಇಲ್ಲಿ ಬ್ರಹ್ಮವು ನಿರ್ಗುಣ ನಿರ್ಗುಣ ಎನ್ನುವಂಥ ಈ ರೀತಿಯ ಮಾತುಗಳನ್ನ ಬಹಳ ಹೇಳ್ತಿದ್ರು. ಅವರೆಲ್ಲರಿಗೂ ಕೂಡ ಆ ರೀತಿ ಮಾಯಾವಾದದ ಪ್ರಭಾವವುಳ್ಳಂತಹ ಜನರು ಬ್ರಹ್ಮಕ್ಕೆ ನಿರ್ಗುಣತ್ವವನ್ನ ಬಹಳ ಹೇಳ್ತಾ ಇದ್ರು. ಅಂಥವರ ಮಧ್ಯೆ ಒಡನಾಡುವಂತಹ ಸ್ಥಿತಿ ನಮ್ಮ ನಡಿಲಾಯ ಭಟ್ರಿಗೆ. ಇವರು ಸ್ವಭಾವತಃ ಹಾಗಲ್ಲ, ಶ್ರೀಹರಿಯ ಗುಣಮಹಾತ್ಮ್ಯಗಳನ್ನ ಬಹಳ ಬಣ್ಣಿಸ್ತಾರೆ ಜನರಿಗೆ. ಇದರಿಂದ ಕೇಳುವ ಜನರಿಗೆ ಆನಂದ ಆಗ್ತದೆ. ಕೇಳುವಂತಹ ಆ ಅನಂತೇಶ್ವರ ದೇವರ ಸೇವೆ ಮಾಡಲಿಕ್ಕೆ ಬರುವಂತಹ ದೇವತಾ ವೃಂದಕ್ಕೆಲ್ಲ ಆನಂದ ಉಂಟಾಗ್ತದೆ. ಇದನ್ನು ಮೊದಲ ಶ್ಲೋಕದಲ್ಲಿ ಹೇಳಿದ್ದಾರೆ. ಈಗ ಇಲ್ಲಿ ಪರಿಸ್ಥಿತಿ ಏನು? ಅಲ್ಲೆಲ್ಲ ಬ್ರಹ್ಮದ ನಿರ್ಗುಣತ್ವವನ್ನೇ ಕಟ್ಟುನಿಟ್ಟಾಗಿ ವಾದ ಮಾಡುವಂತಹ ಅನೇಕ ಜನರಿದ್ರು. ಅವರಿಗೆಲ್ಲ ಒಂದು ಆಗ್ರಹ, ಮಾಯಾವಾದದಲ್ಲಿರುವಂತಹ ಬ್ರಹ್ಮದ ನಿರ್ಗುಣತ್ವವನ್ನು ಸಾರಿ ಸಾರಿ ಪ್ರಚಾರ ಮಾಡುವಂತಹ ಆಗ್ರಹ ಬುದ್ಧಿಯುಳ್ಳಂತಹ ಜನರು. ಅಂಥವರ ಮಧ್ಯೆ ಇವರ ಒಡನಾಟ, ಅಂತಹ ಜನರು ಬಹಳ ಅಲ್ಲಿ ಒಡನಾಡಲಿಕ್ಕೆ ಸಿಕ್ತಿದ್ದವರು. ಹೀಗಾಗಿ ಇವರಿಗೆ ತತ್ವ ಗೊತ್ತಿದೆ, ಹರಿತತ್ವ ಗೊತ್ತಿದೆ, ಬ್ರಹ್ಮತತ್ವ ಏನು, ಬ್ರಹ್ಮ ನಿರ್ಗುಣ ಅಲ್ಲ ಅನ್ನೋದು ಗೊತ್ತಿದೆ, ಗುಣಪೂರ್ಣತ್ವ ಬ್ರಹ್ಮಕ್ಕೆ ಇದೆ ಅನ್ನೋದು ಚೆನ್ನಾಗಿಯೇ ಗೊತ್ತಿದೆ.
ಆದರೆ ಕಾಲ ಚಲಧೀಹಿ ಅಂತ ಹೇಳ್ತಾರೆ. ಕಾಲ ಯಾವುದು? ಕಲಿಕಾಲ. ಕಲಿಕಾಲದಲ್ಲಿ ಮನಸ್ಸು ಚಂಚಲವಾಗ್ತದೆ. ಚಲಧೀಹಿ ಅಂತ ಹೇಳೋದು. ಧೀಹಿ ಅಂದ್ರೆ ಬುದ್ಧಿ, ಚಲಧೀಹಿ ಅಂದ್ರೆ ಚಂಚಲ ಬುದ್ಧಿ ಆಗ್ತದೆ. ತಾನು ಇಲ್ಲಿಯವರೆಗೆ ನಂಬಿ ಹರಿಯನ್ನ ನಿರ್ದೋಷ ಗುಣಪೂರ್ಣ ಅಂತ ಏನು ಮಹಾಭಾರತವೋ ಉಪನಿಷತ್ತುಗಳು ಹೀಗೆ ಪೌರುಷೇಯ ಮತ್ತು ಅಪೌರುಷೇಯ ಸಾಹಿತ್ಯಗಳಿಂದ ತಾನು ಇಲ್ಲಿಯವರೆಗೆ ಪರಮಾತ್ಮ ನಿರ್ದೋಷ ಗುಣಪೂರ್ಣ ಇತ್ಯಾದಿಯನ್ನ ತಿಳಿದು ಉಪಾಸಿಸ್ತಾ ಇದ್ದವ. ಆದರೆ ಇಷ್ಟು ಜನ ವಾದಿಗಳು ಎಲ್ಲ ಮಹಾವಿದ್ವಾಂಸರಾದವರು ಇವರೆಲ್ಲ ಹೇಳುವಂಥದ್ದಾದರೂ ಏನು? ಬ್ರಹ್ಮವು ನಿರ್ಗುಣ ಅಂತ. ಹಾಗಾಗಿ ಬ್ರಹ್ಮ ನಿರ್ಗುಣಮ ಸಗುಣಮ. ಹೇಗೆ? ಎಂಥದ್ದು ಒಂದು ತತ್ವ ನಿರ್ಣಯವೇ ಮನಸ್ಸಿಗೆ ಬಾರದೆ ಸ್ವಲ್ಪ ಮನಸ್ಸಿಗೆ ಚಂಚಲ ಸ್ಥಿತಿಯಾಯಿತು, ಚಂಚಲ ಬುದ್ಧಿ ಉಂಟಾಯಿತು. ಇದರಿಂದ ಅತಿಯಾದ ಸಂಶಯ ಇವರ ಮನಸ್ಸಿಗೆ ಆಯಿತು. ಇವರು ಸಂಶಯಾಲುವಾಗಿ ಬಿಟ್ರು. ಧೀಮಾನ್, ಆಗ ಸಂಶಯ ಬರ್ತಿತ್ತು ಅಂತ ಅರ್ಥ. ಬಹಳ ಸಂಶಯ ಉಂಟಾಗ್ತಿತ್ತು ಮನಸ್ಸಿಗೆ. ಆಗ ಅವರು ಧೀಮಾನ್ ಅಂತ ಹೇಳ್ತಾರೆ. ಧೀಮಾನ್ ಅಂದ್ರೆ ಜ್ಞಾನಿ ಅಂತ ಅರ್ಥ. ಜ್ಞಾನಿಗಳಾದಂತಹ, ಈಗಾಗಲೇ ಜ್ಞಾನಿಗಳೇ ಅವರು. ಅಲ್ಲಿ ಧೀರ ಅಂದ್ರು, ಇಲ್ಲಿ ಧೀಮಾನ್ ಅಂತಾರೆ. ಅತ್ಯಂತ ಬುದ್ಧಿಶಕ್ತಿ, ಮೇಧಾಶಕ್ತಿ, ಆಲೋಚನಾ ಸಾಮರ್ಥ್ಯ, ಪ್ರೌಢ ಆಲೋಚನಾ ಸಾಮರ್ಥ್ಯವೆಲ್ಲ ಇದ್ದಂತಹ ಮಹನೀಯರು ನಡಿಲಾಯ್ ಬಿಟ್ರು. ಹೀಗಾಗಿ ಅವರೇನ್ ಮಾಡಿದ್ರು, ತಮ್ಮೊಳಗೆ ತಾವು ಬಹಳ ಆಲೋಚನೆ ಮಾಡ್ತಾರೆ. ತಮ್ಮೊಳಗೆ, ತಮ್ಮ ಮನಸ್ಸಿನೊಳಗೆ ತಾವು ಬಹಳ ಆಲೋಚನೆ ಮಾಡಿದ್ರು. ಎಷ್ಟೆಲ್ಲ ಅವರು ಬಾಲ್ಯಕಾಲದಿಂದಲೂ ಕೂಡ ಶಾಸ್ತ್ರಶ್ರವಣ, ವೇದಾಧ್ಯಯನ, ಉಪನಿಷತ್ತುಗಳು ಹಾಗೂ ಶಾಸ್ತ್ರಾಧ್ಯಯನಗಳನ್ನು ಚೆನ್ನಾಗಿ ಮಾಡಿದವರು, ಬಹುಶ್ರವಣ ಮಾಡಿದಂತಹ ಪ್ರೌಢ ವಿದ್ವತ್ತುಳ್ಳಂಥವರು. ಹಾಗಾಗಿ ಅವರು ಒಮ್ಮೆ ಒಂದು ಕಡೆಯಲ್ಲಿ ಕೂತ್ಕೊಂಡು ಎಲ್ಲ ಮನಸ್ಸಿನಲ್ಲಿ ಆಲೋಚನೆ ಪ್ರಾರಂಭ ಮಾಡಿದರು. ಗಂಭೀರವಾದ ಆಲೋಚನೆಯನ್ನು ಮಾಡಿದರು. ಏನಂದ್ರೆ, ತಾವು ಇಲ್ಲಿಯವರೆಗೆ ಇಷ್ಟೆಲ್ಲ ತಿಳಿದವರಲ್ವಾ, ಹೀಗೆ ನೈರ್ಗುಣ್ಯವಾದವನ್ನ, ನಿರ್ಗುಣತ್ವವಾದವನ್ನ ಅದು ಸರ್ವಥಾ ಅಂಗೀಕಾರ ಮಾಡುವುದಲ್ಲ ಅಂತ ಅವರ ಒಂದು ತಿಳಿಯಾದ ಮನಸ್ಸಿನಿಂದ ಆಲೋಚನೆ ಮಾಡುವಾಗ ಉಂಟಾದಂತಹ ಭಾವ. ಆ ನಂತರದಲ್ಲಿ ಅವರು ಹಾಗೆ ಯೋಚನೆ ಮಾಡ್ತಾ ತಮ್ಮ ಕುಟುಂಬ ಸ್ಥಿತಿಯನ್ನು ಯೋಚಿಸ್ತಾರೆ. ಒಂದು ಅವರ ಈ ಜ್ಞಾನ ಸಂಬಂಧಿಯಾದದ್ದು, ಅಂದ್ರೆ ಬ್ರಹ್ಮದ ನಿರ್ಗುಣತ್ವ ಚಾಲ್ತಿಯಲ್ಲಿದ್ದದ್ದು. ಹಾಗಲ್ಲ, ಬ್ರಹ್ಮವು ಅನಂತ ಮಂಗಲ ಗುಣ ಪರಿಪೂರ್ಣ ನಿರ್ದೋಷ ಎನ್ನುವಂಥ ಈ ಒಂದು ತತ್ವವನ್ನ ಅವರು ನಿರ್ಣಯವಾಗಿ ತಿಳಿದವರೇ. ಮಧ್ಯೆ ಸ್ವಲ್ಪ ಚಂಚಲವೂ ಆಗಿತ್ತು ಮನಸ್ಸಿಗೆ. ಇರ್ಲಿ, ಈಗ ಅವರು ಒಂದು ಬದಿ ಕೂತ್ಕೊಂಡು ಆಲೋಚಿಸ್ತಾರೆ. ಆಲೋಚಿಸುವಾಗ ತಮ್ಮ ಕುಟುಂಬದ ಸ್ಥಿತಿಯು ಅವರ ಮುಂದೆ ಬಂದು ನಿಲ್ತದೆ. ಹಾಗಾದರೆ ಏನು? ಅವರಿಗೆ ಒಬ್ಬ ಮಗಳು, ಅನಂತರದಲ್ಲಿ 2 ಜನ ಗಂಡು ಮಕ್ಕಳಿದ್ದು, ಆ ಗಂಡು ಮಕ್ಕಳು ಇಲ್ಲದೆ ತೀರಿ ಹೋದ್ರು. ಈಗ ಉಳಿದವಳು ಒಬ್ಬಳೇ ಮಗಳು. ಹೀಗಾಗಿ ಅವರಿಗೆ ವಂಶಾಭಿವೃದ್ಧಿ ಅಂತ ಆಗಿಲ್ಲ, ವಂಶಾಭಿವೃದ್ಧಿಯೂ ಆಗಿಲ್ಲ, ಮತ್ತೆ ಒಬ್ಬಳೇ ಮಗಳು ಅಷ್ಟೇ. ಹಾಗೆ ಕುಟುಂಬ ಆಗಿತ್ತು. ಅವ್ರು ಸ್ವಲ್ಪ ಕೂತ್ಕೊಂಡು ಆಲೋಚನೆ ಮಾಡಿದ್ರು. ತಮಗೆ ಸಂತಾನ ಆದ್ರೆ ಒಳ್ಳೆಯದು ಅನ್ನೋ ಹಾಗೆ ಮನಸ್ಸಿಗೆ ಹಾಗೆ ಒಂದು ಭಾವ ಬಂತು. ಅದನ್ನು ಆಲೋಚಿಸ್ತಾರೆ. ಆಗ ಅವರು ಈ ರೀತಿ ಆಲೋಚನೆ ಮಾಡಿದ್ರು, ನಾವೆಲ್ಲ ಮಕ್ಕಳಿಲ್ಲದಿದ್ದರೆ ಮಕ್ಕಳಾಗಬೇಕು ಅಂತ ಹೇಳಿ ದೇವರನ್ನೆಲ್ಲ ಪ್ರಾರ್ಥಿಸುವುದು, ಹರಕೆ ಕಟ್ಟುವುದು ಎಲ್ಲ ಮಾಡ್ತೇವೆ. ಆದರೆ ಇವರ ಮನಸ್ಸಿನಲ್ಲಿ ತನಗೆ ಉಂಟಾಗಬೇಕಾದಂತಹ ಸಂತಾನ ಅಂದ್ರೆ ಅದು ಹೇಗಿರಬೇಕು, ಎಂತಹ ಸಂತಾನ ತನಗೆ ಪ್ರಾಪ್ತಿಯಾಗಬೇಕು ಎನ್ನುವಂಥ ಅವರ ಅಪೇಕ್ಷೆ ಅನ್ನೋದು ಇಲ್ಲಿ ಗೊತ್ತಾಗ್ತದೆ. ಸಂತಾನ ಆಗುವುದು ಮಾತ್ರ ಮುಖ್ಯ ಅಲ್ಲ, ಅದೆಷ್ಟು ಉತ್ತಮವಾದಂತಹ ಪುತ್ರ ಸಂತಾನ ಆಗ್ತದೆ ಎನ್ನುವಂಥದ್ದು ಪರಮ ಮುಖ್ಯವಾದ ವಿಷಯ. ಅದಕ್ಕೆ ಗಂಭೀರ ಚಿಂತನೆ ಉಳ್ಳಂತಹ ವ್ಯಕ್ತಿಗಳಿಗೆ ಆ ರೀತಿ ಆಲೋಚನೆ ಬರ್ತದೆ. ಹೀಗಾಗಿ ಅವರು ಹೀಗೆ ಆಲೋಚಿಸ್ತಾರೆ ಮನಸ್ಸಿನಲ್ಲಿ. ಏನಂದ್ರೆ, ತ್ರಾತಾಸ್ ಯಯೇವ ನರಕಾತ್ ಸ ಹಿ ಪುತ್ರ ನಾಮ ಮುಖ್ಯಾವನಂ ನ ಸುಲಭಂ ಪುರುಷಾದ ಪೂರ್ಣಾತ್ ತಸ್ಮಾತ್ ಸಮಸ್ತವಿದ ಪತ್ಯಂ ಅವಧ್ಯಹೀನಂ ವಿದ್ಯಾಕರಾಕೃತಿ ಲಭೇಮಹಿ ಕೈರೂಪಾಯೈಹಿ ಅಂತ ಈ ರೀತಿ ಮನಸ್ಸಿನಲ್ಲಿ ಆಲೋಚಿಸ್ತಾರೆ. ತಮಗೆ ಅಪತ್ಯಂ, ತಮಗೆ ಮಗ ಆಗ್ಬೇಕು. ಆ ಮಗ ಹೇಗಿರ್ಬೇಕು ಅದನ್ನ ಹೇಳ್ತಾರೆ. ಇಲ್ಲ, ಸಮಸ್ತವಿದ್ ಅಪತ್ಯಂ ಅಂತ ಹೇಳಿದಾರಲ್ವ. ಅಪತ್ಯ ಅಂದ್ರೆ
ಮಗ ಅಥವಾ ಮಗಳು ಇಬ್ಬರಿಗೂ ಅನ್ವಯ. ಅಂದರೆ ಮಗು ಅಂತ ಅರ್ಥ. ತಮಗೊಬ್ಬ ಮಗು ಸಂತಾನ ಆಗಬೇಕು. ಆ ಸಂತಾನವನ್ನ ಕೈಹಿ ಉಪಾಯೈಹಿ ಲಭೇಮಹಿ. ಯಾವ ಉಪಾಯಗಳಿಂದ ನಾನು ಇಂತಹ ಶ್ರೇಷ್ಠವಾದ ಸಂತಾನವನ್ನು ಪಡೆಯಬಲ್ಲೆ ಎನ್ನುವುದನ್ನು ಯೋಚಿಸ್ತಾರೆ. ಹಾಗಾದ್ರೆ ಆ ಸಂತಾನ ಎಂಥದ್ದು? ಆ ಸಂಬಂಧಿ ವಿಚಾರ ಮಾಡ್ತಾರೆ. ತ್ರಾತಾಯ ಏವ ನರಕಾತ್ ಸಹಿ ಪುತ್ರ ನಾಮ. ಪುತ್ರ ಅಂತ ನಾವು ಕರೆದು ಬಿಡ್ತೇವೆ. ಸಂಸ್ಕೃತ ಭಾಷೆಯಲ್ಲಿ ಪ್ರತಿಯೊಂದು ಪದಕ್ಕೂ ಕೂಡ ಅದರ ಸಂಬಂಧಿಯಾದಂತಹ ಅರ್ಥವಂತಿಕೆ ಇದೆ. ಆ ಅರ್ಥವಂತಿಕೆ ವಿಚಾರ ಮಾಡುವಾಗ ಪುತ್ರ ಅನ್ನೋ ಪದಕ್ಕೆ ಅತಿಶಯವಾದ ಅರ್ಥ. ಕೇವಲ ಮಗ ಅನ್ನುವ ಅರ್ಥ ಅಲ್ಲ. ಪುತ್ರ ಅನ್ನೋ ಪದಕ್ಕೆ ಕೇವಲ ಮಗ ಅನ್ನೋ ಅರ್ಥ ಅಲ್ಲ. ನರಕದಿಂದ ತ್ರಾತ, ನರಕಾತ್ ತ್ರಾತ, ಪುತ್ ಎನ್ನುವಂತಹ ನರಕದಿಂದ ಪಾರು ಮಾಡುವವನಿಗೆ ಪುತ್ರ ಅಂತ ಕರೀತಾರೆ. ಪುತಃ ತ್ರಾಯತೆ ಇತಿ ಪುತ್ರ. ಪುತ್ ಎನ್ನುವಂತಹ ನರಕದಿಂದ ಪಾರು ಮಾಡುವವನು ಯಾರೋ ಅವನಿಗೆ ಪುತ್ರ ಅಂತ ಕರೆಯುವಂಥದ್ದು. ಅಂದ್ರೆ ಈಗ ನರಕದಿಂದ ಪಾರು ಮಾಡ್ತಾನೆ ಅಂದ್ರೆ ಅವನ ರಕ್ಷಕ ಅಂತ ಅರ್ಥ ಆಯ್ತು. ಮುಖ್ಯಾವನಂ ನ ಸುಲಭಂ ಪುರುಷಾದ ಪೂರ್ಣಾತ್. ಅಪೂರ್ಣನಾದಂತಹ ಒಬ್ಬ ಪುರುಷನಿಂದ ಮುಖ್ಯವಾದ ರಕ್ಷಣೆ ಎನ್ನುವಂಥದ್ದು ಸಾಧ್ಯ ಇಲ್ಲ, ಲಭಿಸುವುದಿಲ್ಲ. ಯಾರಿಂದ? ಅಪೂರ್ಣನಾದಂತಹ ಪುರುಷನನ್ನು ಮಗನನ್ನಾಗಿ ಪಡೆದರೆ ಅದರಿಂದ ಮುಖ್ಯಾವನಂ ಅಂದರೆ ಮುಖ್ಯವಾದ ರಕ್ಷಣೆ, ಸರ್ವತೋಮುಖವಾದ ರಕ್ಷಣೆಯು ಅಪೂರ್ಣನಾದಂತಹ ಪುರುಷನಿಂದ ಅದು ನ ಸುಲಭಂ, ಅದು ಸಿಗುವುದೇ ಇಲ್ಲ. ತಸ್ಮಾತ್ ಆದ್ದರಿಂದ ನಾವೇನ್ ಮಾಡಬೇಕು? ಉತ್ತಮವಾದಂತಹ ಅಪತ್ಯವನ್ನು ಪಡೀಬೇಕು. ಅಪತ್ಯ ಅಂದರೆ ಸಂತಾನ, ಮಗು, ಅದನ್ನು ಪಡಿಬೇಕು. ಹೇಗೆ? ಅಂಥದ್ದು ಸಮಸ್ತವಿದ ಪತ್ಯಂ. ಸಮಸ್ತವಿದ್ ಅಂದ್ರೆ ಸರ್ವಜ್ಞ ಅಂತ ಅರ್ಥ. ಸಮಸ್ತವನ್ನು ತಿಳಿದವ, ಎಲ್ಲ ಬಲ್ಲಂತಹ ಮಗುವನ್ನ ಪಡಿಬೇಕು. ಅದು ಅವಧ್ಯಹೀನ, ಅದರಲ್ಲಿ ದೋಷ ಇರಲಿಕ್ಕಿಲ್ಲ. ನಿರ್ದೋಷನಾದಂತಹ ಎಲ್ಲವನ್ನೂ ಬಲ್ಲಂತಹ ಸಂತಾನವನ್ನು ಪಡೆಯಬೇಕು. ಮತ್ತು ವಿದ್ಯಾಕರ ಕೃತಿ, ಅದು ಹೇಗಿರಬೇಕು? ವಿದ್ಯೆಯ ಮೂಲ ಸೆಲೆಯಂತೆ ಇರುವಂತಹ ಆ ವ್ಯಕ್ತಿ, ಅಂತಹ ಮಗ, ವಿದ್ಯೆಯ ಮೂಲ ಸೆಲೆಯಾದಂತಹ ಮಗುವನ್ನ, ಸರ್ವಜ್ಞನನ್ನ, ದೋಷಹೀನನನ್ನ, ಪೂರ್ಣನಾದಂಥವನು, ಪೂರ್ಣ ಜ್ಞಾನ ಉಳ್ಳವನನ್ನು, ಅದನ್ನ ಅಂತಹ ಅಪತ್ಯಂ ಅಂತಹ ಸಂತಾನವನ್ನು ಕೈಹಿ ಉಪಾಯೈಹಿ, ಯಾವ ರೀತಿಯ ಉಪಾಯಗಳಿಂದ ಲಭೇಮಹಿ, ನಾವು ಪಡ್ಕೊಳ್ಳಿಕ್ಕಾಗ್ತದೆ. ಹೌದು, ನಮಗೆ ಬೇಕು ವಿದ್ಯೆಯ ಮೂಲ ಆಕರ, ಒಂಥರ ವಿದ್ಯೆಯ ಗಣಿಯಂತೆ ಇರುವಂತಹ ಮಗ ಬೇಕು. ಅವನು ವಿದ್ಯೆಯ ಗಣಿಯಂತೆ ಇರಬೇಕು ಮತ್ತು ಎಲ್ಲ ಬಲ್ಲವನಾಗಿರಬೇಕು, ದೋಷವಿಲ್ಲದವನಾಗಿರಬೇಕು, ಪೂರ್ಣ ಜ್ಞಾನ ಉಳ್ಳವನು. ಅಂತಹ ಮಗನನ್ನು, ಸಂತಾನವನ್ನು, ಪುತ್ರನನ್ನು ನಾನು ಯಾವ ಯಾವ ಉಪಾಯಗಳಿಂದ ಪಡೆಯಲಿಕ್ಕೆ ಸಾಧ್ಯ ಅಂತ ಈ ರೀತಿ ಅವರು ವಿಚಾರ ಮಾಡ್ತಾ ಕೂತ್ಕೊಂಡು ಹೀಗೆ ಬಹಳ ಆಲೋಚಿಸಿದರು. ಅವರ ಆಲೋಚನೆ, ಅವರ ವಿಚಾರವೆಲ್ಲವೂ ಕೂಡ ಶಾಸ್ತ್ರಬದ್ಧವಾದದ್ದು. ಹಾಗಾಗಿ ಇದಕ್ಕೆ ಉಪಾಯ ಏನು? ಅತ್ಯುತ್ತಮನಾದಂತಹ ದೋಷಹೀನನಾದಂತಹ ಸರ್ವಜ್ಞನಾದ ಮಗನನ್ನು ಪಡೆಯುವುದು ಅಂದರೆ ಅದಕ್ಕೆ ಶಾಸ್ತ್ರದಲ್ಲಿ ಆದರೂ ಏನು ಸಿಕ್ಕಿತು ಉಪಾಯ ಅಂತ ಹೀಗೆ ಅವರ ಆಲೋಚನಾ ಸರಣಿ ಸಾಗಿತ್ತು. ಹೀಗೆ ಮುಂದೆ ಅವರು ಮತ್ತು ಅವರ ಆಲೋಚನೆಯನ್ನ ಮುಂದುವರೆಸ್ತಾ ಅದಕ್ಕೊಂದು ಹಾದಿಯನ್ನು ಕಂಡುಕೊಳ್ತಾರೆ. ಅವರ ಅಪೇಕ್ಷೆಗೆ ಬೇಕಾದ ಅಪೇಕ್ಷೆಯನ್ನು ಪೂರೈಸಿಕೊಳ್ಳಿಕ್ಕೆ ಸಾಧನವಾದಂತಹ ಆಲೋಚನೆ, ಅವರ ಅಪೇಕ್ಷೆ ಪೂರೈಸಿಕೊಳ್ಳಿಕ್ಕೆ ಉಪಾಯದ ಆಲೋಚನೆಯನ್ನ ಅವರು ಮುಂದೆ ಮಾಡಲಿಕ್ಕಿದ್ದಾರೆ. ಈಗ ನಮಗೆ 17 ಶ್ಲೋಕಗಳಾದವು. ಬ್ರಹ್ಮಾರ್ಪಣಮಸ್ತು.